ಬೆಂಗಳೂರು ನಗರದ ರಸ್ತೆ ಗುಂಡಿಗಳು ಇದೀಗ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಗದ್ದಲಕ್ಕೆ ಕಾರಣ ಆಗ್ತಾ ಇದೆ. ನಗರದಲ್ಲಿ ಓಡಾಡೋದಕ್ಕೆ ದಿನೇ ದಿನೇ ಕಷ್ಟ ಆಗುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ಬಿಟ್ಟಿದೆ. ಇದೀಗ ಈ ಐಟಿ ದಿಗ್ಗಜರು ಕೂಡ ಬೆಂಗಳೂರು ರಸ್ತೆ ಗುಂಡಿಗಳ ವಿರುದ್ಧ ಆಕ್ರೋಶವನ್ನ ಕೂಡ ಹೊರಹಾಕ್ತಾ ಇದ್ದಾರೆ. ಒಂದಷ್ಟು ಜನ ಇದರ ಬಗ್ಗೆ ಟ್ವೀಟ್ ಕೂಡ ಮಾಡಿದ್ದಾರೆ. ಅದೆಲ್ಲದರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಐಟಿ ಸಿಟಿ, ಸಿಲಿಕಾನ್ ಸಿಟಿ ಎಂಬ ಬಿರುದಾಂಕಿತ ಬೆಂಗಳೂರು ಇದೀಗ ಗುಂಡಿ ಸಿಟಿಯಾಗಿ ಮಾರ್ಪಟ್ಟಿದೆ. ರಸ್ತೆ ನಡುವೆ ಯಮಗುಂಡಿಗಳು ಬಾಯಿ ತೆರೆದು ನಿಂತಿದೆ. ಗುಂಡಿ ಗಂಡಾಂತರದಿಂದ ಸಾರ್ವಜನಿಕರು ರೋಸಿ ಹೋಗಿದ್ದಾರೆ. ಈ ನಡುವೆ ನೆರೆಯ ಆಂಧ್ರ ಪ್ರದೇಶದ ಐಟಿ ಸಚಿವ ನಾರಾ ಲೋಕೇಶ್ ಐಟಿ ಮಹಾರಥರಿಗೆ ಆಂಧ್ರಕ್ಕೆ ಬರುವಂತೆ ಮುಕ್ತ ಆಹ್ವಾನ ನೀಡಿದ್ದಾರೆ. ಆ ಹೇಳಿಕೆ ಇದೀಗ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಐಟಿ ದಿಗ್ಗಜರಿಗೆ ಆಂಧ್ರಕ್ಕೆ ಬರುವಂತೆ ಆಹ್ವಾನ. ವಿಶಾಖಪಟ್ಟಣಕ್ಕೆ ಬನ್ನಿ ಅಂದ ನಾರಾ ಲೋಕೇಶ್. ಸಿಲಿಕಾನ್ ಸಿಟಿ ರಸ್ತೆ ಪರಿಸ್ಥಿತಿ ಹೇಗಿದೆ ಅಂದ್ರೆ ಯಮಲೋಕಕ್ಕೆ ಟಿಕೆಟ್ ನೀಡಲು ಬಾಯಿ ತೆರೆದು ನಿಂತಿದೆ. ಈ ನಡುವೆ ಐಟಿ ದಿಗ್ಗಜರು ಆಕ್ರೋಶ ಹೊರಹಾಕಿದ್ದಾರೆ. ಈ ಹಗ್ಗ ಜಗ್ಗಾಟದ ನಡುವೆ ಆಂಧ್ರ ಪ್ರದೇಶದ ಐಟಿ ಸಚಿವ ನಾರಾ ಲೋಕೇಶ್ ಬೇಳೆ ಬೇಯಿಸಿಕೊಳ್ಳಲು ಮುಂದಾಗಿದ್ದಾರೆ. ಐಟಿ ಮಹಾರಥರಿಗೆ ವಿಶಾಖಪಟ್ಟಣಕ್ಕೆ ಮುಕ್ತ ಆಹ್ವಾನ ನೀಡಿದ್ದಾರೆ. ನಮ್ಮಲ್ಲಿ ಸುಸಜ್ಜಿತ ನಗರವಿದೆ, ಬಂದು ಕಂಪನಿ ಆರಂಭಿಸಿ ಎಂದು ಆಹ್ವಾನ ನೀಡಿದ್ದಾರೆ. ಯಮಗುಂಡಿ ವಿರುದ್ಧ ಐಟಿ ದಿಗ್ಗಜರ ಬ್ರಹ್ಮಾಸ್ತ್ರ. ಬೆಂಗಳೂರು ಗುಂಡಿಗಳಿಂದ ಐಟಿ ದಿಗ್ಗಜರು ಬೇಸತ್ತಿದ್ದಾರೆ. ಸರ್ಕಾರದ ವಿರುದ್ಧ ಐಟಿ ಮಹಾರಥಿಗಳು ಬ್ರಹ್ಮಾಸ್ತ್ರ ಹೂಡಿದ್ದಾರೆ. ಯಮಗುಂಡಿ ಕುರಿತು ಮೋಹನ್ ದಾಸ್ ಪೈ ಸೋಷಿಯಲ್ ಮೀಡಿಯಾದಲ್ಲಿ ಅಸಮಾಧಾನ ಹೊರಹಾಕಿದ್ದಾರೆ. ರಸ್ತೆ ಗುಂಡಿ ಧೂಳಿನಿಂದ ಬೇಸತ್ತು ಹೋಗಿದ್ದೇವೆ, ಇಂಥ ವಾತಾವರಣದಲ್ಲಿ ಕಂಪನಿ ನಡೆಸೋದು ಅಸಾಧ್ಯ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಯಮಗುಂಡಿ ಬಗ್ಗೆ ಕಿರಣ್ ಮಜುಮ್ದಾರ್ ಟ್ವೀಟ್ ಮಾಡಿ ಗರಂ ಆಗಿದ್ದಾರೆ. ಉದ್ಯಮಗಳು ಶಿಫ್ಟ್ ಆಗ್ತಿರೋದು ಗಂಭೀರ ವಿಚಾರ, ಸಮಸ್ಯೆ ತುರ್ತಾಗಿ ಸರಿಪಡಿಸಿ, ಕೂಡಲೇ ಡಿಸಿಎಂಗೆ ಮಧ್ಯ ಪ್ರವೇಶಿಸುವಂತೆ ಮನವಿ ಮಾಡಿದ್ರು. ಕಲಬುರಗಿಯಲ್ಲಿ ಈ ಕುರಿತು ಪ್ರತಿಕ್ರಿಯಿಸಲು ಸಿಎಂ ಸಿದ್ದರಾಮಯ್ಯ ಹಿಂದೇಟು ಹಾಕಿದ್ರು. ನಾವು ಮಳೆ ಹಾನಿ ಪ್ರದೇಶ ವೀಕ್ಷಣೆ ಮಾಡಲು ಬಂದಿದ್ದೇವೆ, ಟ್ವೀಟ್ ಬಗ್ಗೆ ಯಾಕೆ ಕೇಳ್ತೀರಾ ಅಂತ ಪ್ರತಿಕ್ರಿಯಿಸಿದೆ ಅಂತ ಹೇಳಿದ್ರು. ಮೋಹನ್ ದಾಸ್ ಕಿರಣ್ ಮಜುಮ್ದಾರ್ ಅವರು ಹೇಳಿದ್ರೆ ಹೆಂಗಪ್ಪ? ಗುಂಡಿಗಳಿಂದ ಕೆಲಸಕ್ಕೆ ಲೇಟ್ ಆಗ್ತಿಲ್ಲ, ಟ್ರಾಫಿಕ್ ಸಮಸ್ಯೆಯಿಂದ ತಡ ಆಗ್ತಿದೆ ಎಂದು ಸಚಿವ ಎಚ್.ಕೆ. ಪಾಟೀಲ್ ಉಡಾಪೆ ಉತ್ತರ ನೀಡಿದ್ದಾರೆ. ನೀವು ನೋಡ್ರಿ, ನಮ್ಮ ಜೊತೆಗೆ ಅಡ್ಡಾಡ್ತೀರಿ, ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಾದ್ರೆ ಗುಂಡಿಯಿಂದ ನಿಮ್ಗೆ ತಡ ಆಯ್ತು ಎಲ್ಲರ. ಲೆಟ್ ಅಸ್ ಬಿ ವೆರಿ ಫ್ರ್ಯಾಂಕ್, ಟ್ರಾಫಿಕ್ದು ಸಮಸ್ಯೆ ಸಲುವಾಗಿ ಲೇಟ್ ಆಗಿದೆ ಅಂತಂದ್ರೆ ಒಪ್ಕೋತೀವಿ. ಆದರೆ ಗುಂಡಿಗಳನ್ನು ಮುಚ್ಚಬೇಕಾಗಿದ್ದು, ಅವನ್ನ ದುರಸ್ತಿ ಮಾಡಬೇಕಾಗಿದ್ದು ಸರ್ಕಾರದ ಕೆಲಸ, ಕಾರ್ಪೊರೇಷನ್ ಕೆಲಸ. ಆ ಕೆಲಸ ಮಾಡ್ತಾ ಇದ್ದೀವಿ. ಸಿಎಂ ಡಿಸಿಎಂಗೆ ಗುಂಡಿ ಮುಚ್ಚುವ ಯೋಗ್ಯತೆ ಇಲ್ಲ, ಗುಂಡಿ ಒಳಗೆ ರಸ್ತೆ ಹುಡುಕುವ ಪರಿಸ್ಥಿತಿ ಎದುರಾಗಿದೆ ಎಂದು ಸರ್ಕಾರದ ವಿರುದ್ಧ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹರಿಹಾಯ್ದ್ರು. ಈ ಕತ್ತೆ ಮುಂದೆ ಕಿನ್ನುಡಿ ನುಡಿಸ್ತಾರೆ ಅಂತ ಹೇಳ್ತಾರಲ್ಲ, ಹಾಗಾಗಿದೆ. ಕೋಣನ ಮುಂದೆ ಕಿನ್ನುಡಿ ನುಡಿಸಿದರೆ ಕೋಣಂಗೆ ಅದಕ್ಕೇನು ಕೇಳಿಸ್ಕೊಳ್ಳಲ್ಲ, ಏನು ಸಂಬಂಧ ಇರಲ್ಲ. ಹಾಗೆ ನೀವೇನು ಜನರ ಸಮಸ್ಯೆಗಳನ್ನು ನಿರಂತರವಾಗಿ ಹೇಳ್ತಾ ಬಂದರೂ ಕೂಡ ಈ ರೀತಿಯ ಕೋಣನ ಬುದ್ಧಿಯ ಸರ್ಕಾರ ಗುಂಡಿನೇ ಎಂಜಾಯ್ ಮಾಡ್ತಾಯಿದೆ. ಯಾಕೆಂದರೆ ಗುಂಡಿ ಲೆಕ್ಕದಲ್ಲಿ ಒಂದಷ್ಟು ಸುಳ್ಳು ಲೆಕ್ಕ, ಕಳ್ಬಿಲ್ಲು ಮಾಡ್ಬೋದಲ್ಲ. ಪ್ರತಿಯೊಂದರಲ್ಲೂ ಲಂಚದಲ್ಲಿ ಬ್ರ್ಯಾಂಡ್ ಮಾಡಲಿಕ್ಕೆ ಹೊರಟಿದ್ದಾರೆ. ಈ ಬೆಂಗಳೂರು ಪಾಡಿಗೆ ಬಿಟ್ಟರೂ ಸಾಕು, ಅದು ಬ್ರ್ಯಾಂಡಾಗಿ ಉಳ್ಕೊಳ್ಳುತ್ತೆ. ಆದರೆ ಇವ್ರಿಗೆ ಗುಂಡಿ ಮುಚ್ಚುವ ಯೋಗ್ಯತೆಯೂ ಇಲ್ದಂಗೆ ಆಗಿದೆ. ನೀವು ರಸ್ತೆ ಒಳಗೆ ಗುಂಡಿ ಇಲ್ಲ ಹುಡುಕೋದಕ್ಕಿಂತ ಗುಂಡಿ ಒಳಗೆ ರಸ್ತೆ ಹುಡುಕಬೇಕಾಗಿದೆ ಈಗ. ಒಟ್ಟಾರೆ ಬೆಂಗಳೂರಿನ ಗುಂಡಿಗಳನ್ನು ಮುಚ್ಚದಿದ್ರೆ ಉದ್ಯಮಿಗಳು ಬೇರೆ ನಗರಗಳತ್ತ ಮುಖ ಮಾಡ್ತಾರೆ. ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರು ನಗರದ ರಸ್ತೆ ಗುಂಡಿಗಳು ಇದೀಗ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಗದ್ದಲಕ್ಕೆ ಕಾರಣ ಆಗ್ತಾ ಇದೆ. ನಗರದಲ್ಲಿ ಓಡಾಡೋದಕ್ಕೆ ದಿನೇ ದಿನೇ ಕಷ್ಟ ಆಗುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ಬಿಟ್ಟಿದೆ. ಇದೀಗ ಈ IT ದಿಗ್ಗಜರು ಕೂಡ ಬೆಂಗಳೂರು ರಸ್ತೆ ಗುಂಡಿಗಳ ವಿರುದ್ಧ ಆಕ್ರೋಶವನ್ನ ಕೂಡ ಹೊರಹಾಕ್ತಾ ಇದ್ದಾರೆ. ಒಂದಷ್ಟು ಜನ ಇದರ ಬಗ್ಗೆ ಟ್ವೀಟ್ ಕೂಡ ಮಾಡಿದ್ದಾರೆ. ಅದೆಲ್ಲದರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. IT ಸಿಟಿ, ಸಿಲಿಕಾನ್ ಸಿಟಿ ಎಂಬ ಬಿರುದಾಂಕಿತ ಬೆಂಗಳೂರು ಇದೀಗ ಗುಂಡಿ ಸಿಟಿಯಾಗಿ ಮಾರ್ಪಟ್ಟಿದೆ. ರಸ್ತೆ ನಡುವೆ ಯಮಗುಂಡಿಗಳು ಬಾಯಿ ತೆರೆದು ನಿಂತಿದೆ. ಗುಂಡಿ ಗಂಡಾಂತರದಿಂದ ಸಾರ್ವಜನಿಕರು ರೋಸಿ ಹೋಗಿದ್ದಾರೆ. ಈ ನಡುವೆ ನೆರೆಯ ಆಂಧ್ರ ಪ್ರದೇಶದ IT-BT ಸಚಿವ ನಾರಾ ಲೋಕೇಶ್ IT ಮಹಾರಥರಿಗೆ ಆಂಧ್ರಕ್ಕೆ ಬರುವಂತೆ ಮುಕ್ತ ಆಹ್ವಾನ ನೀಡಿದ್ದಾರೆ. ಆ ಹೇಳಿಕೆ ಇದೀಗ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. IT ದಿಗ್ಗಜರಿಗೆ ಆಂಧ್ರಕ್ಕೆ ಬರುವಂತೆ ಆಹ್ವಾನ. ವಿಶಾಖಪಟ್ಟಣಕ್ಕೆ ಬನ್ನಿ ಅಂದ ನಾರಾ ಲೋಕೇಶ್. ಸಿಲಿಕಾನ್ ಸಿಟಿ ರಸ್ತೆ ಪರಿಸ್ಥಿತಿ ಹೇಗಿದೆ ಅಂದ್ರೆ ಯಮಲೋಕಕ್ಕೆ ಟಿಕೆಟ್ ನೀಡಲು ಬಾಯಿ ತೆರೆದು ನಿಂತಿದೆ. ಈ ನಡುವೆ IT-BT ದಿಗ್ಗಜರು ಆಕ್ರೋಶ ಹೊರಹಾಕಿದ್ದಾರೆ. ಈ ಹಗ್ಗ ಜಗ್ಗಾಟದ ನಡುವೆ ಆಂಧ್ರ ಪ್ರದೇಶದ IT-BT ಸಚಿವ ನಾರಾ ಲೋಕೇಶ್ ಬೇಳೆ ಬೇಯಿಸಿಕೊಳ್ಳಲು ಮುಂದಾಗಿದ್ದಾರೆ. IT ಮಹಾರಥರಿಗೆ ವಿಶಾಖಪಟ್ಟಣಕ್ಕೆ ಮುಕ್ತ ಆಹ್ವಾನ ನೀಡಿದ್ದಾರೆ. ನಮ್ಮಲ್ಲಿ ಸುಸಜ್ಜಿತ ನಗರವಿದೆ, ಬಂದು ಕಂಪನಿ ಆರಂಭಿಸಿ ಎಂದು ಆಹ್ವಾನ ನೀಡಿದ್ದಾರೆ. ಯಮಗುಂಡಿ ವಿರುದ್ಧ IT-BT ದಿಗ್ಗಜರ ಬ್ರಹ್ಮಾಸ್ತ್ರ. ಬೆಂಗಳೂರು ಗುಂಡಿಗಳಿಂದ IT ದಿಗ್ಗಜರು ಬೇಸತ್ತಿದ್ದಾರೆ. ಸರ್ಕಾರದ ವಿರುದ್ಧ IT-BT ಮಹಾರಥಿಗಳು ಬ್ರಹ್ಮಾಸ್ತ್ರ ಹೂಡಿದ್ದಾರೆ. ಯಮಗುಂಡಿ ಕುರಿತು ಮೋಹನ್ ದಾಸ್ ಪೈ ಸೋಷಿಯಲ್ ಮೀಡಿಯಾದಲ್ಲಿ ಅಸಮಾಧಾನ ಹೊರಹಾಕಿದ್ದಾರೆ. ರಸ್ತೆ ಗುಂಡಿ ಧೂಳಿನಿಂದ ಬೇಸತ್ತು ಹೋಗಿದ್ದೇವೆ, ಇಂಥ ವಾತಾವರಣದಲ್ಲಿ ಕಂಪನಿ ನಡೆಸೋದು ಅಸಾಧ್ಯ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಯಮಗುಂಡಿ ಬಗ್ಗೆ ಕಿರಣ್ ಮಜುಮ್ದಾರ್ ಟ್ವೀಟ್ ಮಾಡಿ ಗರಂ ಆಗಿದ್ದಾರೆ. ಉದ್ಯಮಗಳು ಶಿಫ್ಟ್ ಆಗ್ತಿರೋದು ಗಂಭೀರ ವಿಚಾರ, ಸಮಸ್ಯೆ ತುರ್ತಾಗಿ ಸರಿಪಡಿಸಿ, ಕೂಡಲೇ DCMಗೆ ಮಧ್ಯ ಪ್ರವೇಶಿಸುವಂತೆ ಮನವಿ ಮಾಡಿದ್ರು. ಕಲಬುರಗಿಯಲ್ಲಿ ಈ ಕುರಿತು ಪ್ರತಿಕ್ರಿಯಿಸಲು CM ಸಿದ್ದರಾಮಯ್ಯ ಹಿಂದೇಟು ಹಾಕಿದ್ರು. ನಾವು ಮಳೆ ಹಾನಿ ಪ್ರದೇಶ ವೀಕ್ಷಣೆ ಮಾಡಲು ಬಂದಿದ್ದೇವೆ, ಟ್ವೀಟ್ ಬಗ್ಗೆ ಯಾಕೆ ಕೇಳ್ತೀರಾ ಅಂತ ಪ್ರತಿಕ್ರಿಯಿಸಿದೆ ಅಂತ ಹೇಳಿದ್ರು. ಮೋಹನ್ ದಾಸ್ ಕಿರಣ್ ಮಜುಮ್ದಾರ್ ಅವರು ಹೆಸರು ಹೇಳಿದ್ರೆ ಹೆಂಗಪ್ಪ? ಗುಂಡಿಗಳಿಂದ ಕೆಲಸಕ್ಕೆ ಲೇಟ್ ಆಗ್ತಿಲ್ಲ, ಟ್ರಾಫಿಕ್ ಸಮಸ್ಯೆಯಿಂದ ತಡ ಆಗ್ತಿದೆ ಎಂದು ಸಚಿವ HK ಪಾಟೀಲ್ ಉಡಾಪೆ ಉತ್ತರ ನೀಡಿದ್ದಾರೆ. ನೀವು ನೋಡ್ರಿ, ನಮ್ಮ ಜೊತೆಗೆ ಅಡ್ಡಾಡ್ತಾರೆ. ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಾದ್ರೆ ಗುಂಡಿಯಿಂದ ನಿಮಗೆ ತಡ ಆಯ್ತು ಎಲ್ಲರ. ಲೆಟ್ ಅಸ್ ಬಿ ವೆರಿ ಫ್ರ್ಯಾಂಕ್, ಟ್ರಾಫಿಕ್ದು ಸಮಸ್ಯೆ ಸಲುವಾಗಿ ಲೇಟ್ ಆಗಿದೆ ಅಂತಂದ್ರೆ ಒಪ್ಕೋತೀವಿ. ಆದರೆ ಗುಂಡಿಗಳನ್ನು ಮುಚ್ಚಬೇಕಾಗಿದ್ದು, ಅವನ್ನ ದುರಸ್ತಿ ಮಾಡಬೇಕಾಗಿದ್ದು ಸರ್ಕಾರದ ಕೆಲಸ, ಕಾರ್ಪೊರೇಷನ್ ಕೆಲಸ. ಆ ಕೆಲಸ ಮಾಡ್ತಾ ಇದ್ದೀವಿ. CM DCMಗೆ ಗುಂಡಿ ಮುಚ್ಚುವ ಯೋಗ್ಯತೆ ಇಲ್ಲ, ಗುಂಡಿ ಒಳಗೆ ರಸ್ತೆ ಹುಡುಕುವ ಪರಿಸ್ಥಿತಿ ಎದುರಾಗಿದೆ ಎಂದು ಸರ್ಕಾರದ ವಿರುದ್ಧ BJP MLC CT ರವಿ ಹರಿಹಾಯ್ದ್ರು. ಈ ಕತ್ತೆ ಮುಂದೆ ಕಿನ್ನುಡಿ ನುಡಿಸ್ತಾರೆ ಅಂತ ಹೇಳ್ತಾರಲ್ಲ, ಹಾಗಾಗಿದೆ. ಕೋಣನ ಮುಂದೆ ಕಿನ್ನುಡಿ ನುಡಿಸಿದರೆ ಕೋಣಂಗೆ ಅದಕ್ಕೇನು ಕೇಳಿಸ್ಕೊಳ್ಳಲ್ಲ, ಏನು ಸಂಬಂಧ ಇರಲ್ಲ. ಹಾಗೆ ನೀವೇನು ಜನರ ಸಮಸ್ಯೆಗಳನ್ನು ನಿರಂತರವಾಗಿ ಹೇಳ್ತಾ ಬಂದರೂ ಕೂಡ ಈ ರೀತಿಯ ಕೋಣನ ಬುದ್ಧಿಯ ಸರ್ಕಾರ ಗುಂಡಿನೇ ಎಂಜಾಯ್ ಮಾಡ್ತಾಯಿದೆ. ಯಾಕೆಂದರೆ ಗುಂಡಿ ಲೆಕ್ಕದಲ್ಲಿ ಒಂದಷ್ಟು ಸುಳ್ಳು ಲೆಕ್ಕ, ಕಳ್ಬಿಲ್ಲು ಮಾಡ್ಬೋದಲ್ಲ. ಪ್ರತಿಯೊಂದರಲ್ಲೂ ಲಂಚದಲ್ಲಿ ಬ್ರ್ಯಾಂಡ್ ಮಾಡಲಿಕ್ಕೆ ಹೊರಟಿದ್ದಾರೆ. ಈ ಬೆಂಗಳೂರು ಪಾಡಿಗೆ ಬಿಟ್ಟರೂ ಸಾಕು, ಅದು ಬ್ರ್ಯಾಂಡಾಗಿ ಉಳ್ಕೊಳ್ಳುತ್ತೆ. ಆದರೆ ಇವ್ರಿಗೆ ಗುಂಡಿ ಮುಚ್ಚುವ ಯೋಗ್ಯತೆಯೂ ಇಲ್ದಂಗೆ ಆಗಿದೆ. ನೀವು ರಸ್ತೆ ಒಳಗೆ ಗುಂಡಿ ಇಲ್ಲ ಹುಡುಕೋದಕ್ಕಿಂತ ಗುಂಡಿ ಒಳಗೆ ರಸ್ತೆ ಹುಡುಕಬೇಕಾಗಿದೆ ಈಗ. ಒಟ್ಟಾರೆ ಬೆಂಗಳೂರಿನ ಗುಂಡಿಗಳನ್ನು ಮುಚ್ಚದಿದ್ರೆ ಉದ್ಯಮಿಗಳು ಬೇರೆ ನಗರಗಳತ್ತ ಮುಖ ಮಾಡ್ತಾರೆ.
ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.